ವಾಹನ ಚಾಲಕರೇ ಎಚ್ಚರ, ಫಾಸ್ಟ್ಯಾಗ್ ಹೊಸ ರೂಲ್ಸ್ ಬಂದಿದೆ. ಬ್ಯಾಲೆನ್ಸ್ ಇಲ್ಲದಿದ್ರೆ ದುಪ್ಪಟ್ಟು ದಂಡ ಕಟ್ಟಬೇಕಾಗತ್ತೆ. ಹೌದು, ಇದು ನಿಜವಾಗ್ಲೂ ವಾಹನ ಚಾಲಕರಿಗೆ ದೊಡ್ಡ ಶಾಕ್. ಮೊದಲೇ ಟೋಲ್ ಗೇಟ್ ಹೆಸರಲ್ಲಿ ಸರ್ಕಾರಗಳು ಭರ್ಜರಿ ಲೂಟಿ ಮಾಡ್ತಾ ಇವೆ. ಇನ್ನು ಫಾಸ್ಟ್ಯಾಗ್ ಹೊಸ ರೂಲ್ಸ್ ಮಾಡಿ ಕೇಂದ್ರ ಸರ್ಕಾರ ವಾಹನ ಚಾಲಕರ ಪ್ರಾಣ ಹಿಂಡಲು ಮುಂದಾಗಿದೆ. ಫಾಸ್ಟ್ಯಾಗ್ ಹೊಸ ನಿಯಮದ ಪ್ರಕಾರ ಫಾಸ್ಟ್ಯಾಗ್ನಲ್ಲಿ ಕಡಿಮೆ ಬ್ಯಾಲೆನ್ಸ್, ಪಾವತಿ ವಿಳಂಬ ಮಾಡಿದ್ರೆ ದುಪ್ಪಟ್ಟು ದಂಡ ವಿಧಿಸಲಾಗುತ್ತೆ. ಅಲ್ಲದೆ KYC ಮಾಡದಿದ್ರೆ ನಿಮ್ಮ ಫಾಸ್ಟ್ಯಾಗ್ ಅನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗುತ್ತೆ. ಇನ್ನೂ ಅನೇಕ ನಿಯಮಗಳನ್ನು ಜಾರಿಗೆ ತಂದಿದೆ. ಅವುಗಳೆಂದ್ರೆ ಫಾಸ್ಟ್ಯಾಗ್ನಲ್ಲಿ ಟೋಲ್ ಪ್ರವೇಶಕ್ಕೆ 1 ಗಂಟೆ ಮೊದಲು ಹಣ ಜಮಾ ಆಗಿರಬೇಕು. ಟೋಲ್ ದಾಟುವ 60 ನಿಮಿಷದ ಮೊದಲು ಹಾಗೂ ಟೋಲ್ ದಾಟಿದ 10 ನಿಮಿಷಗಳ ತನಕ ಫಾಸ್ಟ್ಯಾಗ್ ಆಕ್ಟಿವ್ ಆಗಿರಬೇಕು. ಈ ನಿಯಮ ಪಾಲಿಸದೆ ಸಿಸ್ಟಂನಲ್ಲಿ ಎರರ್ ಕೋಡ್ 176 ಎಂದು ತೋರಿಸಿದ್ರೆ ವಾಹನ ಚಾಲಕರು ದುಪ್ಪಟ್ಟು ಹಣ ಪಾವತಿಸಬೇಕು. KYC ಮಾಡಿರದ ಫಾಸ್ಟ್ಯಾಗ್ ಕಪ್ಪು ಪಟ್ಟಿ ಸೇರುತ್ತೆ. ಅಂತಹ ಟ್ಯಾಗ್ನೊಂದಿಗೆ ಬರುವ ವಾಹನಕ್ಕೆ ದುಪ್ಪಟ್ಟು ದಂಡ ವಿಧಿಸಲಾಗುತ್ತೆ. ಒಂದು ವೇಳೆ ವಾಹನ ಟೋಲ್ ಗೇಟ್ ದಾಟಿದ 15 ನಿಮಿಷದ ನಂತರ ಫಾಸ್ಟ್ಯಾಗ್ ಖಾತೆಯಿಂದ ಹಣ ಕಡಿತವಾದ್ರೆ ಅದಕ್ಕೆ ವಾಹನ ಸವಾರರು ಹೆಚ್ಚಿನ ಶುಲ್ಕ ಕಟ್ಟಬೇಕು. ಒಂದು ವೇಳೆ ಟೋಲ್ ಗೇಟ್ನಲ್ಲಿ ಹಣ ಕಡಿತ ವಿಳಂಬವಾದ್ರೆ ಅದಕ್ಕೆ ಟೋಲ್ ಆಪರೇಟರ್ ಹೊಣೆಯಾಗಿರ್ತಾರೆ. ತಪ್ಪು ಶುಲ್ಕ ಹಾಗೂ ಹೆಚ್ಚುವರಿ ಹಣ ಕಡಿತವಾದ್ರೆ ಅದಕ್ಕೆ ಸಂಬಂಧಿಸಿದಂತೆ ಬಳಕೆದಾರರು 15 ದಿನಗಳ ಬಳಿಕ ದೂರು ಸಲ್ಲಿಸಬಹುದು. ಈ ಫಾಸ್ಟ್ಯಾಗ್ ಹೊಸ ರೂಲ್ಸ್ ಚಾಲಕರಿಗೆ ಮಾತ್ರ ಗಾಯದ ಮೇಲೆ ಬರೆ ಎಳೆದಂತಿದೆ.